ಸೊ ಇವತ್ತಿಗೂ ಸೆಕೆಂಡ್ ವೀಕ್, ಇವತ್ತು ಫ್ರೈಡೇ, ಇವತ್ತಿಂದ ಸೆಕೆಂಡ್ ವೀಕ್ ಕಾಲಿಡ್ತಾ ಇದೆ ಸಿನಿಮಾ ಅಂದರೆ, ಇವತ್ತಿಗೂ ಕಲೆಕ್ಷನ್ ಸ್ಟ್ರಾಂಗ್ ಆಗಿದೆ ಅಂದರೆ ಇಟ್ ಇಸ್ ಬಿಕಾಸ್ ದಟ್ಸ್ ಪೀಪಲ್ ಹವ್ ಲವ್ ದ ಸಿನಿಮಾ. ನೀವು 20 ಇಯರ್ಸ್ ಆಗಿದೆ ಆಸ್ ಆಕ್ಟರ್ ಇಂಡಸ್ಟ್ರಿಗೆ ಬಂದು, ಇವತ್ತಿಗೂ ನೀವು ಸಿನಿಮಾಗಳನ್ನ ಮಾಡ್ತಿದ್ದೀರಾ, ಜನ ನಿಮ್ಮನ್ನ ಥಿಯೇಟರಲ್ಲಿ ನೋಡಿ ಎಂಜಾಯ್ ಮಾಡ್ತಿದ್ದಾರೆ, ಇವತ್ತಿಗೂ ನೀವು ಸಕ್ಸಸ್ ನೋಡ್ತಿದ್ದೀರಾ ಅಂತ ಅಂದರೆ ಆಫ್ಟರ್ 20 ಇಯರ್ಸ್ ಇವತ್ತು ಆದಿತ್ಯ ಅವರು ಈ ಮಟ್ಟಕ್ಕೆ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ನಿಮಗೆ ಏನನ್ಸುತ್ತೆ, ನಿಮ್ಮ ಪ್ಲಸ್ ಏನು ಅಂತ? ಯಾಕೆ ಅಂತಂದ್ರೆ ಬಹಳಷ್ಟು ಜನ ಹೀರೋಸ್ ಬರ್ತಾರೆ, ಅವ್ರದ್ದು ಒಂದಷ್ಟು ಟೈಮ್ ಇರುತ್ತೆ, ಹೋಗ್ತಾರೆ, ಮತ್ತೆ ಹೊಸಬ್ರು ಬರ್ತಿರ್ತಾರೆ, ಈ ತರ ಆಗ್ತಾನೆ ಇರುತ್ತೆ. ಬಟ್ ಒಬ್ರು ಹೀರೋ ಇಷ್ಟು ವರ್ಷಗಳ ಕಾಲ ಅದೇ ತರ ಉಳ್ಕೊಳ್ಳೋದಿದೆಯಲ್ಲ, ಹೆಂಗ್ ಸಾಧ್ಯ ಅಂತ? ಏನ್ ಆದಿತ್ಯ ಅವ್ರ ಪ್ಲಸ್, ಇಷ್ಟು ವರ್ಷನೂ ಹೀಗೆ ಉಳ್ಕೊಂಡು ಸಕ್ಸಸ್ ನೋಡ್ತಿದಾರಲ್ಲ, ಇವತ್ತಿಗೂ ಸಿನಿಮಾ ಮಾಡ್ಕೊಂಡು, ಹೇಗೆ ಅಂತ? ಅದಕ್ಕೆಲ್ಲ ಕಾರಣ ಅಭಿಮಾನಿಗಳಮ್ಮ, ಜನ, ಪ್ರೇಕ್ಷಕರು, ನಮ್ಮ ಕರ್ನಾಟಕದ ಕಲಾಭಿಮಾನಿಗಳು. ಅವ್ರು ಇಲ್ಲಿವರೆಗೂ ನಡ್ಸ್ಕೊಂಡ್ ಬಂದಿರೋದು. ಅವ್ರು ನಡ್ಸ್ಕೊಂಡ್ ಬಂದಿರಲಿಲ್ಲ ಅಂದ್ರೆ ಯಾವಾಗಲೂ ನನ್ನ ಕೆರಿಯರ್ ಮುಗ್ದೋಗಿರೋದು. ಇವತ್ತಿಗೂ ನನ್ನ ಸಿನಿಮಾ ಬರ್ತಾ ಇದೆ, ಇವತ್ತಿಗೂ ನನ್ನ ಸಿನಿಮಾ ಸಕ್ಸಸ್ ಆಗ್ತಾ ಇದೆ. ಇನ್ನೂ 3-4 ಸಿನಿಮಾ ಲೈನಲ್ಲಿದೆ ರಿಲೀಸ್ಗೆ. ಅದು ಬಿಟ್ಟು ಇನ್ನು 2 ಸಿನಿಮಾ ಸ್ಟಾರ್ಟ್ ಆಗುತ್ತೆ ಅಂದರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ನಮ್ಮ ಆಡಿಯನ್ಸ್ ಅಷ್ಟೇ. ನಮ್ಮ ಕರ್ನಾಟಕದ ಜನತೆ ಕೊಟ್ಟಿರೋ ಭಿಕ್ಷೆ ನಮ್ಗದು. ಇವತ್ತುವರೆಗೂ ನಾವು ಆಯಿತು ನಿಮ್ಮನ್ನು ಇನ್ನೂ ನಮ್ಮ ಸ್ಕ್ರೀನಲ್ಲಿ ನೋಡೋಕೆ ಇಷ್ಟ ಅಂತ ಅವರು ಕೈ ಹಿಡ್ಕೊಂಡು ನಡ್ಸ್ಕೊಂಡು ಬರ್ತಾ ಇರೋದು ನಮಗೆ. ಅವ್ರು ಇಷ್ಟಪಟ್ಟಿರಲಿಲ್ಲ ಅಂದರೆ ಯಾವಾಗಲೂ ನನ್ನ ಕೆರಿಯರ್ ಫಿನಿಶ್ ಆಗೋಗಿರೋದು. ನಾ ಇಷ್ಟೊಂದು ಸಿನಿಮಾ ಇಂಡಸ್ಟ್ರಿಲಿ ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಇಲ್ಲಿವರೆಗೂ ಇದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣಕರ್ತರು ಅವರು, ಅಭಿಮಾನಿಗಳು. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಹೇಳಿದ ಅಭಿಮಾನಿ ದೇವರುಗಳು ಅಂತ ಅವ್ರು ಹೇಳ್ತಿದ್ರಲ್ಲ, ಅವ್ರು ಆ ದೇವರಿದ್ರೇ ನಾವು ಇರೋಕ್ಕೆ ಸಾಧ್ಯ. ಇಲ್ಲಾರೆ ನಮಗೆ ಯಾವುದೇ ಕಾರಣಕ್ಕೂ ಇಷ್ಟು ವರ್ಷ ಬೆಳ್ಕೊಂಡು, ಇಷ್ಟು ವರ್ಷ ಸಿನಿಮಾಗಳು ಮಾಡಿಕೊಂಡು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ಕಾಂಗರೋ ಸಕ್ಸಸ್ ಖುಷಿಯಲ್ಲಿದ್ದೀರಾ. ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ಸಿನಿಮಾ ಯಾವುದು ಅನ್ನೋ ಒಂದು ಕುತೂಹಲ, ಎಕ್ಸ್ಪೆಕ್ಟೇಷನ್ ಎರಡೂ ಇರುತ್ತೆ. ಸೊ ವಾಟ್ ನೆಕ್ಸ್ಟ್ ಟೆರರ್ ಬರುತ್ತೆ. ಔಟ್ ಅಂಡ್ ಔಟ್ ಆ್ಯಕ್ಷನ್, ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ಹೀರೋಯಿಸಮ್ಮು, ಸಾಂಗ್ಸು, 5 ಫೈಟು, ಎಮೋಷನ್ಸು. ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಭಾಳಷ್ಟು ಜನ ಆ್ಯಕ್ಟರ್ಸು, ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಎಲ್ಲರೂ ಆ ಸಿನಿಮಾಲಿದ್ದಾರೆ. ಟೆರರಲ್ಲಿ ಅಂದರೆ ಎಲ್ಲ ಟೆರರ್ ಆ್ಯಕ್ಟರ್ಗಳೇ ಇದ್ದಾರೆ ಆ ಸಿನಿಮಾಲಿ. ನಮ್ಮ ಕಿಟ್ಟಿ ಇರ್ಬೋದು, ಕಿಟ್ಟಿ ನೆಗೆಟಿವ್ ಪಾತ್ರ ಸಿನಿಮಾದಲ್ಲಿ. ಶರತ್ ಲೋಹಿತಾಶ್ವ, ದೇವರಾಜ್ ಅವರು, ಶಶಿಕುಮಾರ್ ಅವರು, ಶೋಭರಾಜು, ಆಮೇಲೆ ನಮ್ಮ ಕೋಟೆ ಪ್ರಭಾಕರ್, ಆಮೇಲೆ ಧರ್ಮ ಅವರು. ನೀವು ಕನ್ನಡ ಇಂಡಸ್ಟ್ರಿಲಿ ಎಷ್ಟು ಜನ ಬೇಕೋ ಅಷ್ಟು ಜನ ಇದ್ದಾರೆ ಆ ಸಿನಿಮಾಲಿ. ಇಟ್ಸ್ ಅನ್ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನಿಮಾ. ಅಂದರೆ ಫುಲ್ ಆಫ್ ಆ್ಯಕ್ಷನ್, ಕಮರ್ಷಿಯಲ್. ಇದು ಕಂಪ್ಲೀಟಾಗಿ ಮಾಸ್ ಆಡಿಯನ್ಸ್. ಇದೇ ವರ್ಷ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದಷ್ಟು ಬೇಗ ತೆರೆಗೆ ತರ್ತೀವಿ. ಯಾಕೆಂದರೆ ಈ ಸಕ್ಸಸ್ ಗುಂಗಲ್ಲೇ ಅದು ಬಂದ್ಬಿಡ್ಲಿ ಅಂತ. ಬಟ್ ಇಲ್ಲ, ಇನ್ನೂ ಟೈಮ್ ಆಗುತ್ತೆ. ಯಾಕೆಂದರೆ ಇನ್ನೂ 2 ಸಾಂಗ್ ಶೂಟ್ ಮಾಡ್ಬೇಕು. ಅದಕ್ಕೆ ಟಾಕಿ ಮುಗಿದೋಗಿದೆ, ನಾಳಿದ್ದು ಡಬ್ಬಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಸಿನಿಮಾ ಟಾಕಿ ಪೋರ್ಷನ್ ಮುಗಿದೋಯ್ತು, 2 ಸಾಂಗ್ ಶೂಟ್ ಮಾಡ್ಬೇಕು. ಅದು ಯಾವಾಗ ಬೇಕಾದ್ರೆ ಮಾಡ್ಕೊಂಡು ಆ್ಯಡ್ ಮಾಡ್ಬೋದು. ಬಟ್ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ನೀವು ಯಾವಾಗ ಸಿಕ್ಕಿದ್ರು ಎಲ್ಲರೂ ಕೇಳೋ ಪ್ರಶ್ನೆ, ಡೈರೆಕ್ಷನ್ ಯಾವಾಗ? ಇಲ್ಲ, ಮಾಡ್ತೀನಮ್ಮ, 100% ಮಾಡ್ತೀನಿ ಡೈರೆಕ್ಷನ್ನು. ಬಹುಶಃ ಮುಂದಿನ ವರ್ಷನೇ ಮಾಡ್ತೀನೋ ಏನೋ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ನಾನು ತಗೊಂಡಿರೋ ಸಬ್ಜೆಕ್ಟ್ ತುಂಬ ದೊಡ್ಡ ಸಬ್ಜೆಕ್ಟ್, ಅಂದರೆ ದೊಡ್ಡ ಸಿನಿಮಾ ಆಗುವಂಥ ಒಂದು ಸಬ್ಜೆಕ್ಟ್ ಅದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.